ಏನ್ ಗುರು ಇದು? ನಮಸ್ಕಾರ ಕರ್ನಾಟಕ. ಏನೋ ಕೆಲಸ ಇತ್ತು ಅಂತ ಜಯನಗರಕ್ಕೆ ಹೋದಾಗ ಕತ್ತಿರುಗಿಸಿ ನೋಡಿದಾಗ ಏನೋ ನಡೆಸ್ತಿದ್ರು. ಆಗ ಗೊತ್ತಾಯ್ತು ದುರ್ಗಾ ಪೂಜೆ ನಡೆಸ್ತಾ ಇದಾರೆ ಅಂತ. ಅಂಡ್ ಪ್ರೆಸೆಂಟೆಡ್ ಬೈ ನೋಡಿದಾಗ ಶಾಕೆ ಆಗ್ಬಿಡುತ್ತೆ. ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇತ್ತು. ನಾನು ಗಾಡಿ ಆಗಿದ್ರಿಂದ ಆಚೆ ಹಾಕಿದ್ದೆ, ಅಂದ್ರೆ ಅದಕ್ಕೂ ಪೇ ಮಾಡಬೇಕಾಗಿತ್ತು. ಅಷ್ಟೇ ಅಲ್ಲ, ಇನ್ನ ನೋಡಿ ಲೈಟಿಂಗ್ಸ್ ಅಂತೂ ಜೋರಾಗಿತ್ತು, ವ್ಯಾಪಾರ ಅಂತೂ ಭರ್ಜರಿಯಾಗಿ. ಆಮೇಲೆ ಗೊತ್ತಾಯ್ತು ನಾನು ಕರ್ನಾಟಕದಲ್ಲಿಲ್ಲ, ಅಸ್ಸಾಮಲ್ಲಿ ಇದ್ದೀನಿ ಅಂತ. ಹೌದು, ಕಣ್ಣುಗಿಳಿಸಿ ನೋಡಿದಾಗ ಅಸ್ಸಾಂ ಅಸೋಸಿಯೇಷನ್ ಇಂದ ನಡೆಸ್ತಾ ಇರೋ ಈ ದುರ್ಗಾ ಪೂಜೆ. ಅಷ್ಟೇ ಅಲ್ಲ, ದೇವರು ಮಾತ್ರ ಭರ್ಜರಿಯಾಗಿ ಕೂಡಿಸಿದ್ರು ನೋಡಿ. ಅಂಡ್ ನನಗೆ ಶಾಕ್ ಹೋಗಿತ್ತು ಇಷ್ಟೊಂದು ಜನ ಅಸ್ಸಾಂ ಅವರು ಇಲ್ಲೇ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಕಾನ್ಸರ್ಟ್ ಕೂಡ ನಡೀತಿತ್ತು. ಒಂದು ಕ್ಷಣ ನಾನು ಎಲ್ಲಿದ್ದೀನಿ ಅಂತಾನೆ ಮರ್ತೋಗ್ಬಿಟ್ಟಿತ್ತು. ಅಸ್ಸಾಮಲ್ಲಿ ಇದ್ದೀನ, ಕರ್ನಾಟಕದ ಸುತ್ತಮುತ್ತ ಯಾರು ಕನ್ನಡ ಮಾತಾಡ್ತಿರ್ಲಿಲ್ಲ, ಎಲ್ಲ ಹಿಂದಿಲಿ ಮಾತಾಡ್ತಿದ್ರು. ಈ ಕಡೆ ಸ್ವಲ್ಪ ತಿರುಗಿ ನೋಡಿದ್ರೆ ಇದೇನೇನೋ ಬರ್ದಿದ್ರು, ಏನು ಅರ್ಥ ಆಗಿಲ್ಲ. ಆಮೇಲೆ ಈ ಹುಡುಗನ್ ಕೇಳ್ದೆ, ಅವಾಗ ಹೇಳ್ದ ಇವ್ರ ಹೆಸರು ಜುಬಿನ್ ಗರ್ಗ್, ಇವರು ಅಸ್ಸಾಮಿನ ಫೇಮಸ್ ಸಿಂಗರ್ ಅಂತೆ. ಅಂಡ್ ರೀಸೆಂಟ್ ಆಗಿ ಈಗ ಹತ್ತಿರ್ಕೊಂಡಿರೋದ್ರಿಂದ ಟ್ರಿಬ್ಯೂಟ್ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಫುಡ್ ಕೋರ್ಟ್ ಕೂಡ ಇತ್ತು. ಇವ್ರ ಫುಡ್ ಕೋರ್ಟ್ಗಳೆಲ್ಲ ಅಸ್ಸಾಂ ಫುಡ್ಗಳು. ನಮ್ಮೆಲ್ಲ ಫೇವ್ರೇಟ್ ಮೋಮೋಸ್ ಕೂಡ ಇತ್ತು. ಆದ್ರೆ ನಾವು ಇಲ್ಲಿ ತಿನ್ನೋ ಬದಲು ಆಚೆ ಕಡೆ ತಿನ್ನೋದೇ ಮೇಲು. ಅರ್ಥ ಆಯ್ತು ಅನ್ಸುತ್ತೆ. ಇದೆಲ್ಲ ನೋಡೋಸಲಿ ನಂಗೆ 9 ಗಂಟೆ ಆಗೋಯ್ತು. ಓವರ್ ಆಲ್ ನನ್ನ ಪ್ರಕಾರ ಒಂಥರ ಚೆನ್ನಾಗಿತ್ತು, ಒಳ್ಳೆ ಡಿಫ್ರೆಂಟ್ ವೈಬ್ ಇತ್ತು. ಇದಾಗಿತ್ತು ಮಿನಿ ವ್ಲಾಗ್. ಹೋಗಿ ಬರ್ತೀನಿ.